ಈ ಹಣ ಮಹಾರಾಷ್ಟ್ರದಲ್ಲಿ ಪಾಲಿಕೆ ಚುನಾವಣೆಗೆ ಏನಾದರೂ ಬಳಕೆ ಆಗೋದಿತ್ತಾ ಅಥವಾ ಬಳಕೆ ಆಯ್ತಾ? ಮಹಾರಾಷ್ಟ್ರ ಸರ್ಕಾರ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದೆ. ಈ ಪ್ರಕರಣದ ತನಿಖೆಗಾಗಿ ಮಹಾರಾಷ್ಟ್ರ ಸರ್ಕಾರ SIT ರಚನೆ ಮಾಡಿದೆ. ಸ್ಪೆಷಲ್ ಇನ್ವೆಸ್ಟಿಗೇಟಿಂಗ್ ಟೀಮ್ ಅನ್ನ ರಚನೆ ಮಾಡಿದೆ. ಅಷ್ಟೇ ಅಲ್ಲ, ಗೋವಾ, ಕರ್ನಾಟಕ ಪೊಲೀಸರ ಸಹಕಾರವನ್ನ ಕೋರಿದ್ದಾರೆ. ಎಲ್ಲ ಆಯಾಮಗಳಲ್ಲಿ ತನಿಖೆ ಮಾಡಿ ಅಂತ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಪೊಲೀಸರಿಗೆ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಗೋವಾ ಪೊಲೀಸರ ಸಹಕಾರ ತಗೊಳ್ಳಿ, ಕರ್ನಾಟಕ ಪೊಲೀಸರ ಸಹಕಾರವನ್ನು ತಗೊಂಡು ಎಲ್ಲ ಆಯಾಮಗಳಲ್ಲಿ ತನಿಖೆ ಮಾಡಿ ಅಂತ SIT ಟೀಮ್ಗೆ ದೇವೇಂದ್ರ ಫಡ್ನವೀಸ್ ಸೂಚನೆ ಕೊಟ್ಟಿದ್ದಾರಂತೆ. ಮಹಾರಾಷ್ಟ್ರದಲ್ಲಿ ಹಲ್ಚಲ್ ಸೃಷ್ಟಿಸಿದೆ 400 ಕೋಟಿ ರೂಪಾಯಿಗಳ ರಾಬರಿ. ಇನ್ನು ನಮ್ಮ ಪ್ರತಿನಿಧಿ ಮಾಹಿತಿ ಕೊಡ್ತಾ ಇದ್ದ ಹಾಗೆ ಕೇವಲ 400 ಕೋಟಿ ಅಲ್ಲ, ಅದಕ್ಕೂ ಹೆಚ್ಚು, ಅಂದರೆ ಹತ್ತತ್ರ 1,000 ಕೋಟಿಗಳಷ್ಟು ಹಣ ಇತ್ತ ಅನ್ನುವಂಥ ಪ್ರಶ್ನೆ ಕೂಡ ಹೇಳ್ತಾ ಇದೆ. ಆ ಥರದ ಒಂದು ಅನುಮಾನ ಕೂಡ ಮೂಡ್ತಾ ಇದೆ ಅಂತ ಹೇಳ್ತಾ ಇದ್ರು. ಜೊತೆಗೆ ಯಾರು ಈ ಹಣವನ್ನು ಕಳಿಸ್ತಾ ಇದ್ರು? ಉದ್ಯಮಿ ಕಿಶೋರ್ ಅನ್ನುವಂಥ ವ್ಯಕ್ತಿ, ಆತನೇ ಈ ಹಣವನ್ನು ಕಳಿಸ್ತಾ ಇದ್ನ, ಆತನಿಗೆ ಸೇರಿದ್ದು ಅಂತ ಮೇಲ್ನೋಟಕ್ಕೆ ಹೇಳಲಾಗ್ತಾ ಇದೆ. ಆದರೆ ಇದರ ಹಿಂದೆ ಇನ್ನೂ ಯಾರ ಕೈಗಳಿದ್ದಾವೆ, ಯಾರ ಹಣ ಇದು? ಕರ್ನಾಟಕ ಗೋವಾ ಗಡಿಯಲ್ಲಿ 400 ಕೋಟಿ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ಬೆಳಗಾವಿ SP ಪತ್ರ, ಮಹಾರಾಷ್ಟ್ರ SIT ಟೀಮ್ನಿಂದ ಬೆಳಗಾವಿ SP ರಾಮರಾಜನ್ ಅವರಿಗೆ ಪತ್ರ ಬರೆಯಲಾಗಿದೆ. ತನಿಖೆಗೆ ಸಹಕಾರ ಕೊಡಿ ಅಂತ ಮಹಾರಾಷ್ಟ್ರ SIT ಟೀಮ್ ಪತ್ರವನ್ನು ಬರೆದಿದೆ. ಪತ್ರ ಬರ್ತಾ ಇದ್ದ ಹಾಗೇನೆ ಬೆಳಗಾವಿ SP ರಾಮರಾಜನ್ ಅಲರ್ಟ್ ಆಗಿದ್ದಾರೆ. DYSP ನೇತೃತ್ವದ ತಂಡವನ್ನು ರಚನೆ ಮಾಡಿದ್ದಾರೆ. ಮಹಾರಾಷ್ಟ್ರದ ನಾಸಿಕ್ಗೆ ಕಳಿಸ್ಕೊಟ್ಟಿದ್ದಾರೆ. ನಿನ್ನೆ ತಡರಾತ್ರಿವರೆಗೂ ನಾಸಿಕ್ ಪೊಲೀಸ್ ಠಾಣೆಯಲ್ಲಿ ಠಿಕಾಣಿ ಹೂಡಿದ್ರು. ಈಗ ಅರೆಸ್ಟ್ ಆಗಿದ್ದಾರಲ್ಲ 5 ಜನ, ಕಿಡ್ನ್ಯಾಪ್ ಮಾಡಿ ಅರೆಸ್ಟ್ ಆಗಿರುವಂಥ ಆರೋಪಿಗಳು, ಅವರನ್ನು ವಿಚಾರಣೆಗೆ ಒಳಪಡಿಸೋದಕ್ಕೆ ಕರ್ನಾಟಕ ಪೊಲೀಸರು ಪ್ರಯತ್ನಿಸ್ತಾ ಇದ್ದಾರೆ. ಆರೋಪಿಗಳ ವಿಚಾರಣೆ ನಡೆಸೋದಕ್ಕೆ ಮಹಾರಾಷ್ಟ್ರದ SIT ಟೀಮ್ ಅಷ್ಟೇನೂ ಸ್ಪಂದಿಸಿಲ್ಲ. ಚೋರ್ಲಾ ಘಾಟ್ನಲ್ಲಿ ನಿಜವಾಗಿಯೂ 400 ಕೋಟಿ ರಾಬರಿ ಆಗಿದೆಯಾ? ಇವ್ರು ಏನು ಹೇಳ್ತಾರೆ, ಈ ಆರೋಪಿಗಳು ಏನು ಹೇಳ್ತಾರೆ? ಕರ್ನಾಟಕ ಪೊಲೀಸರು ನೋಡಿ, ಇದು ಡ್ರೋನ್ ದೃಶ್ಯಗಳು. ಆ ಚೋರ್ಲಾ ಘಾಟ್ ಇದೆಯಲ್ಲ, ಚೋರ್ಲಾ ಘಾಟ್ನ ಡ್ರೋನ್ ದೃಶ್ಯಗಳು ಹೇಗಿದೆ. ಆ ಚೋರ್ಲಾ ಘಾಟ್ ನೋಡಿ, ಇಲ್ಲೇ ರಾಬರಿ ಆಗಿರ್ತಕ್ಕಂಥದ್ದು. ಆ ಚೋರ್ಲಾ ಘಾಟ್ ಹೇಗಿದೆ ಅಂತ ನೋಡಿ. ಇಡೀ ಚೋರ್ಲಾ ಘಾಟ್ ಯಾವ ರೀತಿನಲ್ಲಿದೆ ಅನ್ನುವಂಥ ದೃಶ್ಯಗಳು. ಇಲ್ಲಿ ರಾಬರಿ ಆಯಿತು ಅಂತಾರೆ. ಅತ್ಯಂತ ಸಿನಿಮೀಯ ರೀತಿನಲ್ಲೇ ಆಗಿರಬೇಕು ಇಲ್ಲೇನಾದರೂ ರಾಬರಿ ಆಗಿದ್ದರೆ. ಇಲ್ಲಿ ಬಹಳ ಕಡಿದಾದ ರಸ್ತೆ, ಕಡಿದಾದ ಪರ್ವತ ಪ್ರದೇಶದ ಚೋರ್ಲಾ ಘಾಟ್ ಹೇಗಿದೆ ನೋಡಿ. ಈ ಹಣ ಮಹಾರಾಷ್ಟ್ರದಲ್ಲಿ ಪಾಲಿಕೆ ಚುನಾವಣೆಗೆ ಏನಾದರೂ ಬಳಕೆ ಆಗೋದಿತ್ತಾ ಅಥವಾ ಬಳಕೆ ಆಯ್ತಾ? ಮಹಾರಾಷ್ಟ್ರ ಸರ್ಕಾರ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದೆ. ಈ ಪ್ರಕರಣದ ತನಿಖೆಗಾಗಿ ಮಹಾರಾಷ್ಟ್ರ ಸರ್ಕಾರ SIT ರಚನೆ ಮಾಡಿದೆ. ಸ್ಪೆಷಲ್ ಇನ್ವೆಸ್ಟಿಗೇಟಿಂಗ್ ಟೀಮ್ ಅನ್ನ ರಚನೆ ಮಾಡಿದೆ. ಅಷ್ಟೇ ಅಲ್ಲ, ಗೋವಾ, ಕರ್ನಾಟಕ ಪೊಲೀಸರ ಸಹಕಾರವನ್ನ ಕೋರಿದ್ದಾರೆ. ಎಲ್ಲ ಆಯಾಮಗಳಲ್ಲಿ ತನಿಖೆ ಮಾಡಿ ಅಂತ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಪೊಲೀಸರಿಗೆ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಗೋವಾ ಪೊಲೀಸರ ಸಹಕಾರ ತಗೊಳ್ಳಿ, ಕರ್ನಾಟಕ ಪೊಲೀಸರ ಸಹಕಾರವನ್ನು ತಗೊಂಡು ಎಲ್ಲ ಆಯಾಮಗಳಲ್ಲಿ ತನಿಖೆ ಮಾಡಿ ಅಂತ SIT ಟೀಮ್ಗೆ ದೇವೇಂದ್ರ ಫಡ್ನವೀಸ್ ಸೂಚನೆ ಕೊಟ್ಟಿದ್ದಾರಂತೆ. ಮಹಾರಾಷ್ಟ್ರದಲ್ಲಿ ಹಲ್ಚಲ್ ಸೃಷ್ಟಿಸಿದೆ 400 ಕೋಟಿ ರೂಪಾಯಿಗಳ ರಾಬರಿ. ಇನ್ನು ನಮ್ಮ ಪ್ರತಿನಿಧಿ ಮಾಹಿತಿ ಕೊಡ್ತಾ ಇದ್ದ ಹಾಗೆ ಕೇವಲ 400 ಕೋಟಿ ಅಲ್ಲ, ಅದಕ್ಕೂ ಹೆಚ್ಚು, ಅಂದರೆ ಹತ್ತತ್ರ 1,000 ಕೋಟಿಗಳಷ್ಟು ಹಣ ಇತ್ತ ಅನ್ನುವಂಥ ಪ್ರಶ್ನೆ ಕೂಡ ಹೇಳ್ತಾ ಇದೆ. ಆ ಥರದ ಒಂದು ಅನುಮಾನ ಕೂಡ ಮೂಡ್ತಾ ಇದೆ ಅಂತ ಹೇಳ್ತಾ ಇದ್ರು. ಜೊತೆಗೆ ಯಾರು ಈ ಹಣವನ್ನು ಕಳಿಸ್ತಾ ಇದ್ರು? ಉದ್ಯಮಿ ಕಿಶೋರ್ ಅನ್ನುವಂಥ ವ್ಯಕ್ತಿ, ಆತನೇ ಈ ಹಣವನ್ನು ಕಳಿಸ್ತಾ ಇದ್ನ, ಆತನಿಗೆ ಸೇರಿದ್ದು ಅಂತ ಮೇಲ್ನೋಟಕ್ಕೆ ಹೇಳಲಾಗ್ತಾ ಇದೆ. ಆದರೆ ಇದರ ಹಿಂದೆ ಇನ್ನೂ ಯಾರ ಕೈಗಳಿದ್ದಾವೆ, ಯಾರ ಹಣ ಇದು? ಕರ್ನಾಟಕ ಗೋವಾ ಗಡಿಯಲ್ಲಿ 400 ಕೋಟಿ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ಬೆಳಗಾವಿ SP ಪತ್ರ, ಮಹಾರಾಷ್ಟ್ರ SIT ಟೀಮ್ನಿಂದ ಬೆಳಗಾವಿ SP ರಾಮರಾಜನ್ ಅವರಿಗೆ ಪತ್ರ ಬರೆಯಲಾಗಿದೆ. ತನಿಖೆಗೆ ಸಹಕಾರ ಕೊಡಿ ಅಂತ ಮಹಾರಾಷ್ಟ್ರ SIT ಟೀಮ್ ಪತ್ರವನ್ನು ಬರೆದಿದೆ. ಪತ್ರ ಬರ್ತಾ ಇದ್ದ ಹಾಗೇನೆ ಬೆಳಗಾವಿ SP ರಾಮರಾಜನ್ ಅಲರ್ಟ್ ಆಗಿದ್ದಾರೆ.
ಡಿವೈಎಸ್ಪಿ ನೇತೃತ್ವದ ತಂಡವನ್ನು ರಚನೆ ಮಾಡಿದ್ದಾರೆ. ಮಹಾರಾಷ್ಟ್ರದ ನಾಸಿಕ್ಗೆ ಕಳಿಸ್ಕೊಟ್ಟಿದ್ದಾರೆ. ನಿನ್ನೆ ತಡರಾತ್ರಿವರೆಗೂ ನಾಸಿಕ್ ಪೊಲೀಸ್ ಠಾಣೆಯಲ್ಲಿ ಠಿಕಾಣಿ ಹೂಡಿದ್ರು. ಈಗ ಅರೆಸ್ಟ್ ಆಗಿದ್ದಾರಲ್ಲ 5 ಜನ ಕಿಡ್ನಾಪ್ ಮಾಡಿ ಅರೆಸ್ಟ್ ಆಗಿರುವಂಥ ಆರೋಪಿಗಳು, ಅವರನ್ನ ವಿಚಾರಣೆಗೆ ಒಳಪಡಿಸೋದಕ್ಕೆ ಕರ್ನಾಟಕ ಪೊಲೀಸರು ಪ್ರಯತ್ನಿಸ್ತಾ ಇದ್ದಾರೆ. ಆರೋಪಿಗಳ ವಿಚಾರಣೆ ನಡೆಸೋದಕ್ಕೆ ಮಹಾರಾಷ್ಟ್ರದ SIT ಟೀಮ್ ಅಷ್ಟೇನು ಸ್ಪಂದಿಸಿಲ್ಲ. ಚೋರ್ಲಾ ಘಾಟ್ನಲ್ಲಿ ನಿಜವಾಗಿಯೂ 400 ಕೋಟಿ ರಾಬರಿ ಆಗಿದೆಯಾ? ಇವ್ರು ಏನು ಹೇಳ್ತಾರೆ, ಈ ಆರೋಪಿಗಳು ಏನು ಹೇಳ್ತಾರೆ? ಕರ್ನಾಟಕ ಪೊಲೀಸರು ನೋಡಿ, ಇದು ಡ್ರೋನ್ ದೃಶ್ಯಗಳು. ಆ ಚೋರ್ಲಾ ಘಾಟ್ ಇದೆಯಲ್ಲ, ಚೋರ್ಲಾ ಘಾಟ್ನ ಡ್ರೋನ್ ದೃಶ್ಯಗಳು ಹೇಗಿದೆ. ಆ ಚೋರ್ಲಾ ಘಾಟ್ ನೋಡಿ, ಇಲ್ಲೇ ರಾಬರಿ ಆಗಿರ್ತಕ್ಕಂಥದ್ದು. ಆ ಚೋರ್ಲಾ ಘಾಟ್ ಹೇಗಿದೆ ಅಂತ ನೋಡಿ. ಇಡೀ ಚೋರ್ಲಾ ಘಾಟ್ ಯಾವ ರೀತಿನಲ್ಲಿದೆ ಅನ್ನುವಂಥ ದೃಶ್ಯಗಳು. ಇಲ್ಲಿ ರಾಬರಿ ಆಯಿತು ಅಂತಾರೆ. ಅತ್ಯಂತ ಸಿನಿಮೀಯ ರೀತಿನಲ್ಲೇ ಆಗಿರಬೇಕು ಇಲ್ಲೇನಾದರೂ ರಾಬರಿ ಆಗಿದ್ರೆ. ಇಲ್ಲಿ ಬಹಳ ಕಡಿದಾದ ರಸ್ತೆ, ಕಡಿದಾದ ಪರ್ವತ ಪ್ರದೇಶದ ಚೋರ್ಲಾ ಘಾಟ್ ಹೇಗಿದೆ ನೋಡಿ. ಈ ಹಣ ಮಹಾರಾಷ್ಟ್ರದಲ್ಲಿ ಪಾಲಿಕೆ ಚುನಾವಣೆಗೆ ಏನಾದರೂ ಬಳಕೆ ಆಗೋದಿತ್ತಾ ಅಥವಾ ಬಳಕೆ ಆಯ್ತಾ? ಮಹಾರಾಷ್ಟ್ರ ಸರ್ಕಾರ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದೆ. ಈ ಪ್ರಕರಣದ ತನಿಖೆಗಾಗಿ ಮಹಾರಾಷ್ಟ್ರ ಸರ್ಕಾರ SIT ರಚನೆ ಮಾಡಿದೆ. ಸ್ಪೆಷಲ್ ಇನ್ವೆಸ್ಟಿಗೇಟಿಂಗ್ ಟೀಮ್ ಅನ್ನ ರಚನೆ ಮಾಡಿದೆ. ಅಷ್ಟೇ ಅಲ್ಲ, ಗೋವಾ, ಕರ್ನಾಟಕ ಪೊಲೀಸರ ಸಹಕಾರವನ್ನ ಕೋರಿದ್ದಾರೆ. ಎಲ್ಲ ಆಯಾಮಗಳಲ್ಲಿ ತನಿಖೆ ಮಾಡಿ ಅಂತ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಪೊಲೀಸರಿಗೆ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಗೋವಾ ಪೊಲೀಸರ ಸಹಕಾರ ತಗೊಳ್ಳಿ, ಕರ್ನಾಟಕ ಪೊಲೀಸರ ಸಹಕಾರವನ್ನು ತಗೊಂಡು ಎಲ್ಲ ಆಯಾಮಗಳಲ್ಲಿ ತನಿಖೆ ಮಾಡಿ ಅಂತ SIT ಟೀಮ್ಗೆ ದೇವೇಂದ್ರ ಫಡ್ನವೀಸ್ ಸೂಚನೆ ಕೊಟ್ಟಿದ್ದಾರಂತೆ. ಮಹಾರಾಷ್ಟ್ರದಲ್ಲಿ ಹಲ್ಚಲ್ ಸೃಷ್ಟಿಸಿದೆ 400 ಕೋಟಿ ರೂಪಾಯಿಗಳ ರಾಬರಿ. ಇನ್ನು ನಮ್ಮ ಪ್ರತಿನಿಧಿ ಮಾಹಿತಿ ಕೊಡ್ತಾ ಇದ್ದ ಹಾಗೆ ಕೇವಲ 400 ಕೋಟಿ ಅಲ್ಲ, ಅದಕ್ಕೂ ಹೆಚ್ಚು, ಅಂದರೆ ಹತ್ತತ್ರ 1,000 ಕೋಟಿಗಳಷ್ಟು ಹಣ ಇತ್ತ ಅನ್ನುವಂಥ ಪ್ರಶ್ನೆ ಕೂಡ ಹೇಳ್ತಾ ಇದೆ. ಆ ಥರದ ಒಂದು ಅನುಮಾನ ಕೂಡ ಮೂಡ್ತಾ ಇದೆ ಅಂತ ಹೇಳ್ತಾ ಇದ್ರು. ಜೊತೆಗೆ ಯಾರು ಈ ಹಣವನ್ನು ಕಳಿಸ್ತಾ ಇದ್ರು, ಉದ್ಯಮಿ ಕಿಶೋರ್ ಅನ್ನುವಂಥ ವ್ಯಕ್ತಿ, ಆತನೇ ಈ ಹಣವನ್ನು ಕಳಿಸ್ತಾ ಇದ್ನ, ಆತನಿಗೆ ಸೇರಿದ್ದು ಅಂತ ಮೇಲ್ನೋಟಕ್ಕೆ ಹೇಳಲಾಗ್ತಾ ಇದೆ. ಆದರೆ ಇದರ ಹಿಂದೆ ಇನ್ನೂ ಯಾರ ಕೈಗಳಿದ್ದಾವೆ, ಯಾರ ಹಣ ಇದು? ಕರ್ನಾಟಕ ಗೋವಾ ಗಡಿಯಲ್ಲಿ 400 ಕೋಟಿ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ಬೆಳಗಾವಿ SP ಪತ್ರ, ಮಹಾರಾಷ್ಟ್ರ SIT ಟೀಮ್ನಿಂದ ಬೆಳಗಾವಿ SP ರಾಮರಾಜನ್ ಅವರಿಗೆ ಪತ್ರ ಬರೆಯಲಾಗಿದೆ. ತನಿಖೆಗೆ ಸಹಕಾರ ಕೊಡಿ ಅಂತ ಮಹಾರಾಷ್ಟ್ರ SIT ಟೀಮ್ ಪತ್ರವನ್ನು ಬರೆದಿದೆ. ಪತ್ರ ಬರ್ತಾ ಇದ್ದ ಹಾಗೇನೆ ಬೆಳಗಾವಿ SP ರಾಮರಾಜನ್ ಅಲರ್ಟ್ ಆಗಿದ್ದಾರೆ. DYSP ನೇತೃತ್ವದ ತಂಡವನ್ನು ರಚನೆ ಮಾಡಿದ್ದಾರೆ. ಮಹಾರಾಷ್ಟ್ರದ ನಾಸಿಕ್ಗೆ ಕಳಿಸ್ಕೊಟ್ಟಿದ್ದಾರೆ. ನಿನ್ನೆ ತಡರಾತ್ರಿವರೆಗೂ ನಾಸಿಕ್ ಪೊಲೀಸ್ ಠಾಣೆಯಲ್ಲಿ ಠಿಕಾಣಿ ಹೂಡಿದ್ರು. ಈಗ ಅರೆಸ್ಟ್ ಆಗಿದ್ದಾರಲ್ಲ 5 ಜನ ಕಿಡ್ನಾಪ್ ಮಾಡಿ ಅರೆಸ್ಟ್ ಆಗಿರುವಂಥ ಆರೋಪಿಗಳು, ಅವರನ್ನ ವಿಚಾರಣೆಗೆ ಒಳಪಡಿಸೋದಕ್ಕೆ ಕರ್ನಾಟಕ ಪೊಲೀಸರು ಪ್ರಯತ್ನಿಸ್ತಾ ಇದ್ದಾರೆ. ಆರೋಪಿಗಳ ವಿಚಾರಣೆ ನಡೆಸೋದಕ್ಕೆ ಮಹಾರಾಷ್ಟ್ರದ SIT ಟೀಮ್ ಅಷ್ಟೇನು ಸ್ಪಂದಿಸಿಲ್ಲ. ಚೋರ್ಲಾ ಘಾಟ್ನಲ್ಲಿ ನಿಜವಾಗಿಯೂ